ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಅವಕಾಡೋ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಎಲ್ಲ ಹಣ್ಣಾಗಿದೆ. ನಾನು ಚೆನ್ನಾಗಿ ಹಣ್ಣಾಗಿರುವಂಥ 2 ಹಣ್ಣನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವಿವಾಗ ಕಟ್ ಮಾಡ್ಕೊಳ್ಬೇಕು. ಈ ಅವಕಾಡೋದ ಬೀಜ ತುಂಬ ದೊಡ್ಡದಾಗಿರುತ್ತೆ. ಅವಕಾಡೋಕ್ಕೆ ನಾವು ಇದನ್ನು ಬೆಣ್ಣೆಹಣ್ಣು ಅಂತಲೂ ಕರಿತೀವಿ. ಇದು ತುಂಬ ಒಳ್ಳೆಯದು, ಚಿಕ್ಕ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಇದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಫ್ಯಾಟ್ ಅಂದರೆ ಇದು ಹೆಲ್ತಿ ಫ್ಯಾಟ್. ಆದ ಕಾರಣ ಚಿಕ್ಕ ಮಕ್ಕಳಿಗೆ ನಾವು ಇದನ್ನು ಕೊಡೋದು ತುಂಬ ಒಳ್ಳೆಯದು. ಅದಲ್ಲದೆ ಎಲ್ಲ ಥರದ ವಿಟಮಿನ್ಸ್, ಮಿನರಲ್ಸ್, ಒಂದು ಒಳ್ಳೆ ಹೆಲ್ತ್ ಮೇಂಟೈನ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಅಂಶಗಳು ಕೂಡ, ಎಲ್ಲ ಪೋಷಕಾಂಶಗಳು ಕೂಡ ಈ ಅವಕಾಡೋದಲ್ಲಿ ಇರುತ್ತೆ. ಎಲ್ಲ ಫ್ರೂಟ್ ಶಾಪಲ್ಲಿ ಕೂಡ ನೀವು ಈ ಥರದ ಅವಕಾಡೋವನ್ನು ನೋಡಿರ್ಬೋದು. ಬೇರೆ ಫ್ರೂಟ್ಸಿಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ಯಾಕೆಂದರೆ ಇದರಿಂದ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಆದ ಕಾರಣ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಅಂದರೆ ಹಾಗೆ ತಿನ್ನೋಕ್ಕೆ ಅಷ್ಟೊಂದು ಎಲ್ಲರೂ ಇಷ್ಟಪಡಲ್ಲ. ನೋಡಿ, ಇವಾಗ ನಾನು ಸಿಪ್ಪೆ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡೋಕ್ಕೆ ಬಟರ್ ಥರನೇ ಇರುತ್ತೆ, ಅಷ್ಟು ಮೃದುವಾಗಿರುತ್ತೆ. ಇದನ್ನು ನಾನೊಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ ನೀವು ಇದನ್ನು ಪ್ಯೂರಿ ಥರ ಕೂಡ ಮಾಡಿ ಕೊಡ್ಬೋದು. ನನ್ನ ಮಗಳು ಚಿಕ್ಕ ಇದ್ದಾಗ ನಾನು ಇದೇ ಥರ ಮಾಡಿಕೊಡ್ತಿದ್ದೆ. ಸುಮ್ಮನೆ ಏನೂ ಆ್ಯಡ್ ಮಾಡದೆ ಜಸ್ಟ್ ಗ್ರೈಂಡ್ ಮಾಡಿಬಿಟ್ಟು ಪ್ಯೂರಿ ಥರ ಮಾಡಿಕೊಡ್ತಿದ್ದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಶುಗರ್ನ ಬದಲು ನೀವು ಬೆಲ್ಲನೂ ಯೂಸ್ ಮಾಡ್ಬೋದು. ಸ್ವಲ್ಪ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾಶು, ಬಾದಾಮ್, ಹಾಗೆಯೇ ಸ್ವಲ್ಪ ಪಿಸ್ತಾ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದು ನೋಡಿ, ಕುದಿಸಿ ಆರಿಸಿರುವಂಥ ಹಾಲು, ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ನೀವು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ಥಿಕ್ನೆಸ್ ನಿಮಗೆ ತುಂಬ ಕಡಿಮೆ ಬೇಕಂದರೆ ಸ್ವಲ್ಪ ಹಾಲು ಜಾಸ್ತಿ ಸೇರಿಸ್ಕೊಳ್ಳಿ. ಈ ಟೈಮಲ್ಲಿ ಸ್ವಲ್ಪ ಇದರ ಪ್ರೈಸ್, ಅವಕಾಡೋ ಪ್ರೈಸ್ ಕಡಿಮೆ ಇರುತ್ತೆ. ಯಾಕೆಂದರೆ ಈ ಟೈಮಲ್ಲಿ ಹಾರ್ವೆಸ್ಟ್ ಮಾಡೋ ಟೈಮ್ ಆದ ಕಾರಣ ಸ್ವಲ್ಪ ಪ್ರೈಸ್ ಕಡಿಮೆ ಇರುತ್ತೆ. ಇಲ್ಲಾಂದರೆ ನಿಮಗೆ ಪರ್ kg 400-500 ರುಪೀಸ್ ಕೊಡಬೇಕಾಗುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ, ನನಗೆ ಸ್ವಲ್ಪ ತಿಕ್ಕಾಗಿದೆ. ತಿಕ್ಕಾಗಿ ಇಷ್ಟ. ಇಲ್ಲಾಂದರೆ ನೀವು ಜಾಸ್ತಿ ಮಿಲ್ಕ್ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಇನ್ನೂ ತೆಳುವಾಗಿ ಮಾಡ್ಕೊಳ್ಬೋದು. ನೀವು ಈ ಬಟರ್ ಫ್ರೂಟ್ ಜ್ಯೂಸಿಗೆ ಮಿಲ್ಕ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿದ್ರಲ್ಲ, ಅದು ತುಂಬ ಇನ್ನೂ ಸ್ವಲ್ಪ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಹಾಗೆಯೇ ತುಂಬ ಚೆನ್ನಾಗಿ ಬಂದಿರುತ್ತೆ. ನೀವು ಮಿಲ್ಕ್ ಬದಲು ಟೆಂಡರ್ ಕೋಕೋನಟ್ ಕೂಡ ಯೂಸ್ ಮಾಡ್ಬೋದು. ಅದರ ಜೊತೆ ಸೇರಿಸ್ಕೊಂಡು ಕೂಡ ಜ್ಯೂಸ್ ಪ್ರಿಪೇರ್ ಮಾಡ್ಕೊಳ್ಬೋದು. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಮೇಲೆ ಸ್ವಲ್ಪ ಜೇನುತುಪ್ಪದಿಂದ ಗಾರ್ನಿಷ್ ಮಾಡ್ತಾಯಿದ್ದೀನಿ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಜೇನುತುಪ್ಪ ನ್ಯಾಚುರಲ್ಲು ಸ್ವೀಟ್ನರ್ ಕೂಡ ಹೌದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಹಾಕ್ಬಿಟ್ಟು ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಕುಡಿತಾರೆ. ಯಾಕೆಂದರೆ ನಾರ್ಮಲ್ ಅವಕಾಡೋ ನಾವು ಹೀಗೆ ಡೈರೆಕ್ಟಾಗಿ ತಿನ್ನೋಕೊಟ್ರೆ ಚಿಕ್ಕ ಮಕ್ಕಳು, ಅದು ಎಸ್ಪೆಷಲಿ ಚಿಕ್ಕ ಮಕ್ಕಳು ತುಂಬ ಇಷ್ಟಪಡಲ್ಲ. ಸೊ ಈ ಥರ ಒಂದ್ಸಲ ಜ್ಯೂಸ್ ಮಾಡಿಕೊಟ್ಟು ನೋಡಿ, ಎಲ್ಲರೂ ಕುಡಿತಾರೆ ಮನೇಲಿ. ಸಮ್ಮರಲ್ಲಿ ನೀವು ಇದನ್ನು ಐಸ್ ಕ್ರೀಮ್ ಜೊತೆ ಆ್ಯಡ್ ಮಾಡ್ಕೊಂಡು ಕೂಡ ಸೇವಿಸ್ಬೋದು. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದೊಂದು ಬೆಸ್ಟ್ ಎನರ್ಜೆಟಿಕ್ ಫುಡ್, ಹಾಗೆಯೇ ಒಂದು ಹೆಲ್ದಿಯೆಸ್ಟ್ ಜ್ಯೂಸ್ ಅಂತಲೇ ಹೇಳ್ಬೋದು. ಸೊ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.